ಸ್ವಾಮಿ ವಿವೇಕಾನಂದ ಈ ಹೆಸರು ಕೇಳದ ಕೂಡ್ಲೇ ನಮ್ಮ ಕಣ್ಮುಂದೆ ಬರೋದು ಕೇಸರಿ ಬಟ್ಟೆ ಹಾಕೊಂಡಿರೋಬ್ರು ಸನ್ಯಾಸಿ ಅಲ್ವಾ. ಆದ್ರೆ ಅವರು ಅಷ್ಟಕ್ಕೆ ಸೀಮಿತಲಾಗಿರ್ಲಿಲ್ಲ. ಅವರು ಆಧುನಿಕ ಭಾರತಕ್ಕೆ ದಾರಿ ತೋರಿಸಿದ ಒಬ್ಬ ದೊಡ್ಡ ಕ್ರಾಂತಿಕಾರಿ ಚಿಂತಕ. ಸರಿ, ಹಾಗಿದ್ರೆ ಬನ್ನಿ ಅವರ ಕಥೆಯನ್ನೊಮ್ಮೆ ನೋಡೋಣ. ಈ ಮುಖವನ್ನ ನೋಡಿ. ಪ್ರಪಂಚದಾದ್ಯಂತ ಬಹುಶಃ ಎಲ್ರಿಗೂ ಪರಿಚಯವಿರೋ ಮುಖ ಇದು. ಇವತ್ತಿಗೂ ಸ್ವಾಮಿ ವಿವೇಕಾನಂದರು ಅಂದ್ರೆ ನಮಗೆ ನೆನಪಾಗೋದೇ ಈ ಗಂಭೀರ, ತೇಜಸ್ಸಿನಿಂದ ಕೂಡಿರೋ ರೂಪ. ಸರಿ, ಈ ಫೋಟೋ ಎಲ್ಲರಿಗೂ ಗೊತ್ತು. ಆದ್ರೆ ಈ ಐಕಾನಿಕ್ ಚಿತ್ರದ ಹಿಂದಿದ್ದ ವ್ಯಕ್ತಿ ಯಾರು? ಅವರ ಬದುಕು, ಅವರ ಸಂದೇಶಗಳು ಇವತ್ತಿಗೂ ನಮ್ಗೆ ಯಾಕಷ್ಟು ಮುಖ್ಯ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗೋಣ. ಅವರ ಕಥೆ ಶುರುವಾಗೋದೇ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ತಿರುವಿನಿಂದ. ಅಂದ್ರೆ ದೇವರಿದಾನೆ ಅನ್ನೋದನ್ನೇ ಪ್ರಶ್ನೆ ಮಾಡ್ತಿದ್ದ ಒಬ್ಬ ಯುವಕ ಮುಂದೆ ಇಡೀ ಜಗತ್ತಿದೆ ದಾರಿ ತೋರಿಸೋ ಒಬ್ಬ ಮಹಾನ್ ಸನ್ಯಾಸಿಯಾಗಿ ಬದಲಾಗಿದ್ದು ಹೇಗೆ, ಅದನ್ನ ನೋಡೋಣ. ಅವರ ಆರಂಭದ ಜೀವನ ಇದೆಯಲ್ಲ, ಅದು ಪೂರ್ತಿ ಕಾಂಟ್ರಾಸ್ಟ್ಗಳಿಂದಲೇ ತುಂಬಿತ್ತು. ಒಂದು ಕಡೆ ನಮ್ಮ ಭಗವದ್ಗೀತೆಯ ಅಧ್ಯಯನ ಮಾಡ್ತಿದ್ರು, ಇನ್ನೊಂದು ಕಡೆ ಪಾಶ್ಚಿಮಾತ್ಯ ಫಿಲಾಸಫರ್ಸ್ಗಳ ಪ್ರಭಾವಕ್ಕೆ ಒಳಗಾಗಿದ್ರು. ಈ ಗೊಂದಲ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಒಂದು ಹಂತದಲ್ಲಿ ಅವರು ನಾಸ್ತಿಕರೇ ಆಗಿಬಿಟ್ಟಿದ್ರು. ಸಿಕ್ಕ ಆಧ್ಯಾತ್ಮಿಕ ಗುರುಗಳನ್ನೆಲ್ಲ ಒಂದೇ ಪ್ರಶ್ನೆ ಕೇಳ್ತಿದ್ರು, ನೀವು ದೇವ್ರನ್ನ ನೋಡಿದೀರಾ ಅಂತ. ಕೊನೆಗೆ ಇದೇ ಹುಡುಕಾಟ ಅವರನ್ನ ಶ್ರೀರಾಮಕೃಷ್ಣರ ಹತ್ತಿರ ಕರ್ಕೊಂಡೋಯ್ತು ಮತ್ತು ಅಲ್ಲಿಂದ ಅವರ ಜೀವನದ ದಿಕ್ಕೆ ಸಂಪೂರ್ಣವಾಗಿ ಬದಲಾಯಿತು. ವಿವೇಕಾನಂದರ ಚಿಂತನೆಗಳ ಬೇರು ಇರೋದೇ ವೇದಾಂತದಲ್ಲಿ. ವೇದಾಂತ ಅಂದ್ರೆ ಅದು ಹಿಂದೂ ಧರ್ಮದ 6 ಪ್ರಮುಖ ಫಿಲಾಸಫಿಗಳಲ್ಲಿ ಒಂದು. ಇದು ಅವರಿಗೆ ಯಾಕೆ ಅಷ್ಟು ಇಷ್ಟ ಆಯ್ತು ಗೊತ್ತಾ? ಯಾಕಂದ್ರೆ ವೇದಾಂತ ಬರೀ ಮೂಢನಂಬಿಕೆ ಅಥವಾ ಪೂಜೆ ಪುನಸ್ಕಾರಗಳ ಬಗ್ಗೆ ಮಾತಾಡಲ್ಲ, ಬದಲಿಗೆ ಜ್ಞಾನ ಮತ್ತು ಲಾಜಿಕ್ ಮೂಲಕ ಸತ್ಯವನ್ನ ಹೇಗೆ ತಿಳ್ಕೋಬೇಕು ಅಂತ ಹೇಳುತ್ತೆ. ಸದಾ ಪ್ರಶ್ನೆ ಕೇಳ್ತಿದ್ದವರ ಮನಸ್ಸಿಗೆ ಇದು ಪರ್ಫೆಕ್ಟ್ ಆದ ದಾರಿಯಾಗಿತ್ತು. ಅವರ ನಂಬಿಕೆಗಳು ತುಂಬಾನೇ ಕ್ಲಿಯರ್ ಮತ್ತು ರೆವಲ್ಯೂಷನರಿ ಆಗಿದ್ವು. ಅವರು ಬ್ರಹ್ಮ ಅಂದ್ರೆ ಈ ಯೂನಿವರ್ಸ್ನ ಅಲ್ಟಿಮೇಟ್ ರಿಯಾಲಿಟಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಒತ್ತು ಕೊಟ್ರು. ಜೀವನದ ಗುರಿ ಅಂದ್ರೆ ಮೋಕ್ಷ, ಅಂದ್ರೆ ಎಲ್ಲಾ ಬಂಧನಗಳಿಂದ ಫ್ರೀ ಆಗೋದು ಅಂತ ನಂಬಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜದಲ್ಲಿ ಹಾಸುಹೊಕ್ಕಾಗಿದ್ದ ಮೂಢನಂಬಿಕೆಗಳು, ಅರ್ಥವೇ ಇಲ್ಲದ ವಿಗ್ರಹಾರಾಧನೆ ಮತ್ತೆ ಪುರೋಹಿತಶಾಹಿಯನ್ನ ಅವರು ನೇರವಾಗಿ ವಿರೋಧಿಸಿದ್ರು. ಸರಿ, ಈಗ ಬರೋಣ ಅವರ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ಗೆ. ಒಂದೇ ಒಂದು ಘಟನೆ, ಅದು ಅವರನ್ನು ಇಡೀ ಪ್ರಪಂಚದ ಮುಂದೆ ನಿಲ್ಸ್ಬಿಡ್ತು. ವರ್ಷ 1893. ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಇದೇ ವರ್ಷ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವರು ಇಂಟರ್ನ್ಯಾಷನಲ್ ಫೇಮ್ ಗಳಿಸಿದ್ದು. ಅವರಲ್ಲಿಗೆ ಹೋಗಿದ್ದು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ. ಆದ್ರೆ ನೋಡಿ, ಎಲ್ಲರೂ ಅಂದ್ಕೊಂಡಿದ್ದಕ್ಕೆ ತದ್ವಿರುದ್ಧವಾಗಿ ಅವರಲ್ಲಿ ಪೂಜೆ ಪುನಸ್ಕಾರ ಆಚರಣೆಗಳ ಬಗ್ಗೆ ಒಂದೂ ಮಾತಾಡ್ಲಿಲ್ಲ. ಬದಲಿಗೆ ಸಹಿಷ್ಣುತೆ ಅಂದ್ರೆ ಟಾಲರೆನ್ಸ್, ಯೂನಿವರ್ಸಲ್ ಆಕ್ಸೆಪ್ಟೆನ್ಸ್ ಮತ್ತೆ ಎಲ್ಲಾ ಧರ್ಮಗಳು ಒಂದೇ ಸತ್ಯಕ್ಕೆ ಹೋಗೋ ಬೇರೆ ಬೇರೆ ದಾರಿಗಳು ಅನ್ನೋ ಥರದ ದೊಡ್ಡ ದೊಡ್ಡ ವಿಚಾರಗಳನ್ನ ಮುಂದಿಟ್ರು. ಅವರ ಮಾತುಗಳು ಆ ಕಾಲದ ಧಾರ್ಮಿಕ ಸಂಕುಚಿತ ಮನಸ್ಸುಗಳಿಗೆ ಕೊಟ್ಟ ನೇರ ಹೊಡೆತದಂತಿತ್ತು. ಅವರ ಭಾಷಣ ಇದ್ದಿದ್ದು ಕೇವಲ ನಿಮಿಷಗಳು ಅಷ್ಟೇ, ಆದ್ರೆ ಅದರ ಇಂಪ್ಯಾಕ್ಟ್ ಇದೆಯಲ್ಲ, ಅದು ಅಪಾರ. ಅಂದಿನ ಒಂದು ನ್ಯೂಸ್ ಪೇಪರ್ ಹೀಗೆ ಬರೆಯುತ್ತೆ, ಅವರು ದೈವದತ್ತ ವಾಗ್ಮಿ ಮತ್ತು ಆ ಇಡೀ ಸಮ್ಮೇಳನದ ಶ್ರೇಷ್ಠ ವ್ಯಕ್ತಿ ಅವರೇ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೋಡಿ, ಈ ಒಂದೇ ಒಂದು ಲೈನ್ ಸಾಕು ಅವರ ಮಾತುಗಳು ಅಲ್ಲಿರೋ ಜನರ ಮೇಲೆ ಎಂಥ ಪರಿಣಾಮ ಬೀರುತ್ತೋ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಸರಿ, ಅವರ ಮಾತುಗಳ ಬಗ್ಗೆ ಕೇಳಿದ್ವಿ, ಈಗ ಅವರ ಕೆಲಸಗಳ ಬಗ್ಗೆ ನೋಡೋಣ. ಅಂದ್ರೆ ಅವರು ತಮ್ಮ ಫಿಲಾಸಫಿಯನ್ನ ಒಬ್ಬ ಸೋಷಿಯಲ್ ರಿಫಾರ್ಮರ್ ಆಗಿ ಆಕ್ಷನ್ಗೆ ಹೇಗೆ ತಂದ್ರು. ಭಾರತ ಮತ್ತೆ ಮೇಲೆದ್ದು ನಿಲ್ಲೋಕೆ ವಿವೇಕಾನಂದರು ಒಂದು ಅದ್ಭುತ ಫಾರ್ಮುಲಾ ಕೊಟ್ರು. ಅದೇನಪ್ಪಾ ಅಂದ್ರೆ ನಮ್ಮ ಪೂರ್ವದ ಸ್ಪಿರಿಚುವಾಲಿಟಿ ಜೊತೆಗೆ ಪಶ್ಚಿಮದ ಮೆಟೀರಿಯಲ್ ಪ್ರೋಗ್ರೆಸ್ ಅನ್ನ ಬೆರೆಸೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಒಳಗಿನ ಬೆಳವಣಿಗೆಗೆ ನಮ್ಮ ಆಧ್ಯಾತ್ಮಿಕತೆ ಬೇಕು, ಅದೇ ರೀತಿ ದೇಶದ ಪ್ರಗತಿಗೆ ವೆಸ್ಟರ್ನ್ ವರ್ಕ್ ಕಲ್ಚರ್ ಮತ್ತು ಟೆಕ್ನಾಲಜಿ ಬೇಕು. ಇವೆರಡರ ಕಾಂಬಿನೇಷನ್. ಅವರ ಈ ಒಂದು ಫೇಮಸ್ ಕೋಟ್ ಇದೆಯಲ್ಲ, ಅದು ಸ್ವಲ್ಪ ಶಾಕಿಂಗ್ ಅನ್ಸ್ಬೋದು. ಎಷ್ಟೇ ಪ್ರಾರ್ಥನೆ ಮಾಡೋದಕ್ಕಿಂತ ಒಂದು ಫುಟ್ಬಾಲ್ ಒದಿಯೋದು ನಿಂಗನ್ನ ದೈವತ್ವಕ್ಕೆ ಹತ್ರ ಕರ್ಕೊಂಡೋಗುತ್ತೆ ಅಂತಾರೆ. ವಾವ್! ಅಂದ್ರೆ ನೋಡಿ, ಶಕ್ತಿ ಮತ್ತು ಆಕ್ಷನ್ಗೆ ಅವರು ಎಷ್ಟು ಬೆಲೆ ಕೊಡ್ತಿದ್ರು ಅಂತ. ಅವರ ಪ್ರಕಾರ ಫಿಸಿಕಲ್ ಸ್ಟ್ರೆಂತ್ ಕೂಡ ಒಂದು ತರಹ ಸ್ಪಿರಿಚುವಾಲಿಟಿಯೇ. ಅವರ ಫಿಲಾಸಫಿ ಕೇವಲ ಪುಸ್ತಕದ ಮಾತಾಗಿ ಉಳಿಲಿಲ್ಲ, ಅದು ರಿಯಾಲಿಟಿಗೆ ಬಂತು. ದೇಶ ಉದ್ಧಾರ ಆಗ್ಬೇಕಂದ್ರೆ ಮಹಿಳೆಯರ ಸಬಲೀಕರಣ ತುಂಬಾನೇ ಮುಖ್ಯ ಅಂತ ಅವರು ನಂಬಿದ್ರು. ಅದಕ್ಕೆ ಮಹಿಳಾ ಶಿಕ್ಷಣಕ್ಕಾಗಿ, ಸಮಾನತೆಗಾಗಿ ಹೋರಾಡಿದ್ರು. ಅಷ್ಟೇ ಅಲ್ಲ, ಬಾಲ್ಯ ವಿವಾಹದಂಥ ಸಮಾಜದ ಕೆಟ್ಟ ಪದ್ಧತಿಗಳ ವಿರುದ್ಧವೂ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು. ಈಗ ನಮ್ಗೆಲ್ಲ ಇದನ್ನೆಲ್ಲ ಕೇಳಿದ್ರೆ ಇದ್ರಲ್ಲೇನಿದೆ, ಇದೆಲ್ಲ ಸರಿತಾನೆ ಅಂತ ಅನ್ಸ್ಬಹುದು.
ಆದ್ರೆ ಒಂದ್ ಕ್ಷಣ ಯೋಚನೆ ಮಾಡಿ, ನಾವು ಮಾತಾಡ್ತಿರೋದು 1880ರ ದಶಕದ ಬಗ್ಗೆ. ಆ ಕಾಲದಲ್ಲಿ ಈ ಥರದ ಯೋಚನೆಗಳು ಅಕ್ಷರಶಃ ರೆವಲ್ಯೂಷನರಿ ಆಗಿದ್ವು. ಎಲ್ಲರೂ ನಾರ್ಮಲ್ ಅಂತ ಅನ್ಕೊಂಡಿದ್ದ ಪದ್ಧತಿಗಳನ್ನ ಅವ್ರು ಪ್ರಶ್ನೆ ಮಾಡ್ತಿದ್ರು. ಚಿಕಾಗೋ ಭಾಷಣದ ನಂತರ ಅವರ ಪ್ರಭಾವ ಇಡೀ ಜಗತ್ತಿಗೆ ಹರಡಿತು. ಅವರು ಅಮೆರಿಕದಾದ್ಯಂತ ಲೆಕ್ಚರ್ಸ್ ಕೊಡ್ತಾ ನಮ್ಮ ಯೋಗ ಮತ್ತು ವೇದಾಂತದ ಜ್ಞಾನವನ್ನ ವೆಸ್ಟರ್ನ್ ವರ್ಲ್ಡ್ಗೆ ಪರಿಚಯಿಸಿದ್ರು. ಇದು ಅವರ ಗ್ಲೋಬಲ್ ಇಂಪ್ಯಾಕ್ಟ್ನ ಒಂದು ದೊಡ್ಡ ಭಾಗ. ಅಷ್ಟೇ ಅಲ್ಲ, ಅವರ ಜ್ಞಾನದ ಹಸಿವು ಕೂಡ ಅಪಾರವಾಗಿತ್ತು. ಹೇಗಿತ್ತು ಅಂದ್ರೆ, ಲೈಬ್ರರಿಯಿಂದ ತಂದ ದಪ್ಪ ಪುಸ್ತಕಗಳನ್ನ ಒಂದೇ ದಿನದಲ್ಲಿ ಓದಿ ಮುಗಿಸ್ಬಿಡ್ತಿದ್ರಂತೆ. ಸರಿ, ಹಾಗಾದ್ರೆ ಕೊನೆಯದಾಗಿ ಅವರ ಲೆಗಸಿ ಬಗ್ಗೆ ನೋಡೋಣ. ಅಂದ್ರೆ ಭಾರತದ ಮೇಲೆ ಮತ್ತು ಇಡೀ ಪ್ರಪಂಚದ ಮೇಲೆ ಅವರು ಬಿಟ್ಟುಹೋದ ಶಾಶ್ವತವಾದ ಪ್ರಭಾವವಾದರೂ ಎಂಥದ್ದು? ಅವರ ಐಡಿಯಾಲಜಿ ಇದೆಯಲ್ಲ, ಅದು ಅದೆಷ್ಟೋ ನಾಯಕರಿಗೆ ಸ್ಫೂರ್ತಿ ಕೊಡ್ತು. ಸ್ವತಃ ಮಹಾತ್ಮ ಗಾಂಧಿಯವರೇ ವಿವೇಕಾನಂದರಿಂದ ತಮಗೆ ದೇಶದ ಮೇಲಿನ ಪ್ರೀತಿ 1000 ಪಟ್ಟು ಜಾಸ್ತಿ ಆಯ್ತು ಅಂತ ಹೇಳಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರನ್ನ ಆಧುನಿಕ ಭಾರತದ ನಿರ್ಮಾಪಕ ಅಂತಲೇ ಕರೆದ್ರು. ಇವತ್ತಿಗೂ ಕೂಡ ಅವರ ಹುಟ್ಟಿದ ದಿನವನ್ನ ನಾವು ರಾಷ್ಟ್ರೀಯ ಯುವ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಭಾರತದ ಫ್ಯೂಚರ್ ಬಗ್ಗೆ ಅವರ ವಿಷನ್ ತುಂಬಾನೇ ಕ್ಲಿಯರ್ ಆಗಿತ್ತು. ಅವರಿಗೆ ಬೇಕಾಗಿದ್ದು ಬರೀ ಪೊಲಿಟಿಕಲ್ ಫ್ರೀಡಮ್ ಅಲ್ಲ, ಬದಲಿಗೆ ಆತ್ಮವಿಶ್ವಾಸದಿಂದ, ಆತ್ಮನಿರ್ಭರತೆಯಿಂದ ನಮ್ಮ ಕಲ್ಚರ್ ಬಗ್ಗೆ ಹೆಮ್ಮೆ ಪಡುವಂಥ ಒಂದು ಬಲಿಷ್ಠ ಭಾರತವನ್ನ ಕಟ್ಟೋ ಕನಸು ಅವರದಾಗಿತ್ತು. ಅವರ ಜೀವನ ಮತ್ತು ಸಂದೇಶಗಳು ಇವತ್ತಿಗೂ ಅಷ್ಟೇ ರೆಲೆವೆಂಟ್. ದೇಶವನ್ನ ಮತ್ತೆ ಕಟ್ಟೋದು, ನೇಷನ್ ಬಿಲ್ಡಿಂಗ್, ಯುವಕರ ಕನಸುಗಳನ್ನ ನನಸು ಮಾಡೋದು, ಈ ಎಲ್ಲಾ ವಿಚಾರಗಳಲ್ಲೂ ಅವರ ಮಾತುಗಳು ಇವತ್ತಿಗೂ ನಮಗೆ ಸ್ಫೂರ್ತಿ ಕೊಡುತ್ತೆ. ಅವರ ಇಡೀ ಜೀವನವೇ ರಾಷ್ಟ್ರ ನಿರ್ಮಾಣಕ್ಕೆ ಮೀಸಲಾಗಿತ್ತು. ಇನ್ನು ಗ್ಲೋಬಲ್ ಲೆವೆಲ್ನಲ್ಲಿ ನೋಡೋದಾದ್ರೆ, ಅವರು ಬಿಟ್ಟು ಹೋದ ಅತಿ ದೊಡ್ಡ ಮತ್ತು ಶಾಶ್ವತವಾದ ಲೆಗೆಸಿ ಅಂದ್ರೆ, ಇವತ್ತಿಗೂ ವೆಸ್ಟರ್ನ್ ವರ್ಲ್ಡ್ನಲ್ಲಿ ಯೋಗದ ಮುಖ ಅಂದ್ರೆ ಅದು ಸ್ವಾಮಿ ವಿವೇಕಾನಂದರೇ. ಹೋಗೋ ಮುಂಚೆ ಒಂದು ಯೋಚನೆ ಮಾಡುವಂಥ ಪ್ರಶ್ನೆ. ಒಂದು ದೇಶವನ್ನ ಕಟ್ಟಬೇಕಂದ್ರೆ ಉಕ್ಕಿನ ಸ್ನಾಯುಗಳು ಮತ್ತು ಉಕ್ಕಿನ ನರಗಳು ಬೇಕು ಅಂತ ವಿವೇಕಾನಂದರು ಹೇಳಿದ್ರು. 19ನೇ ಶತಮಾನದ ಅವರ ಈ ಮಾತನ್ನ ಇವತ್ತಿನ ಕಾಲದ ಚಾಲೆಂಜಸ್ ಮತ್ತೆ ಅವಕಾಶಗಳಿಗೆ ಹೋಲ್ಸಿದ್ರೆ ಈ ಕರೆ ನಮ್ಗೆ ಇವತ್ತು ಏನನ್ನ ಹೇಳ್ತಿರ್ಬೋದು?